ತಿರುಪತಿ ಹೋಗಕ್ ರೆಡಿನಾ ಎಲ್ರು? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದೇವರು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ತಮ್ಮದಲ್ಲೇ ಗೊತ್ತಾಗಿರುತ್ತೆ ನಾವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ. ಹೌದು, ನಿಮಗೆ ಕರೆಕ್ಟ್ ಆಗಿದೆ. ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. 6 ವರ್ಷಗಳ ನಂತರ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಫುಲ್ ನೋಡಿ. ನಿಮ್ಗೆ ಏನಾದ್ರು ನೀವು ಯಾರಾದರೂ ತಿರುಪತಿಗೆ ಹೋಗಬೇಕು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಪೂರ್ತಿ ನಿಮ್ಮ ಡೀಟೇಲ್ಸ್ ಅಂದರೆ ದರ್ಶನ ಟಿಕೆಟ್ ಬುಕ್ ಮಾಡೋದ್ರಿಂದ ರೈಲ್ ಟಿಕೆಟು, ರೂಮ್ಸ್ ಬಗ್ಗೆ ಮತ್ತು ಎಲ್ಲೆಲ್ಲಿ ಹೋಗಬೇಕು ಎಲ್ಲನೂ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ಮನೆಯಿಂದ ಹೊರಟಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ಇದೆ. ಇದು ಬಂದ್ಬಿಟ್ಟು ಶಿವಾಜಿನಗರ ಹತ್ರ ಬರುತ್ತೆ. ಅಲ್ಲಿ ನಮ್ಮದು ಟ್ರೈನ್ ಇದ್ದಿತ್ತು. ಸೊ ಅಲ್ಲಿ ನಾವು ಬಂದಾಗ 7 ಗಂಟೆ ಆಗಿತ್ತು. ನಮ್ಮದು ಟ್ರೈನ್ ಇರೋದು ಬಂದ್ಬಿಟ್ಟು 8:15ಗೆ. ಸೊ 1 ಅವರ್ ಬೇಗನೆ ಬಂದು ರೀಚ್ ಆದ್ವಿ. ಮತ್ತು ಏನಂದರೆ 1 ಅವರ್ ಕೂಡ ಮತ್ತೆ ಟ್ರೈನ್ ಲೇಟ್ ಅಂತ ಗೊತ್ತಾಯಿತು. ಸೊ ಹಾಗೆ ನಾವಲ್ಲಿ ನಮ್ಮ ಫ್ರೆಂಡ್ದು ಒಂದು ಶಾಪ್ ಇದೆ, ನಂದಿನಿ ಶಾಪು. ಅಲ್ಲಿ ನಾವು ಹಾಗೆ ಒಂದು ಬಾದಾಮಿ ಹಾಲು ಕುಡಿತಾ ಹಾಗೆ ಒಂದು ವೀಡಿಯೋ ಅಂದರೆ ಫೋಟೋ ಶೂಟ್ ಮಾಡ್ಕೊಂಡ್ರಿ. ಈ ನಂದಿನಿ ಶಾಪ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಅಂದರೆ ನಮ್ಮ ಫ್ರೆಂಡೇ ಆಗಬೇಕು, ಅವ್ರದ್ದು ಇದು ಶಾಪು. ಸೊ ಅವರು ನಮಗೆ ಅಲ್ಲೇ ಬಂದು ಬಾದಾಮಿ ಹಾಲೆಲ್ಲ ಕೊಟ್ಟರು, ದುಡ್ಡು ಕೂಡ ಈಸ್ಕೊಂಡಿಲ್ಲ. ನೋಡಿ, ಇವರೇ ನಮ್ಮ ಫ್ರೆಂಡ್ ಮಂಜುನಾಥ್ ಅಂತ. ಅದ್ರ ಮತ್ತು ಸ್ವೀಟ್ಸು, ವಾಟರ್ ಬಾಟಲ್ ಎಲ್ಲ ಕೊಟ್ಟರು, ಅವ್ರು ದುಡ್ಡು ಕೂಡ ಈಸ್ಕೊಂಡಿಲ್ಲ. ಥ್ಯಾಂಕ್ಸ್ ಅಂತ ಈ ವಿಡಿಯೋದಲ್ಲಿ ಅವ್ರಿಗೆ ಹೇಳ್ಬಿಡ್ತೀನಿ. ನೋಡಿ, ನಮ್ಮದು ಟ್ರೈನು ಬರೋಕ್ಕೆ ಅಂದರೆ ಬರ್ತಾ ಇದೆ. ನಮ್ಮದು ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ನಂಬರ್ 2 ಇದೆ, ಅಂದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 2. ಸೊ 8:15ಗೆ ಟ್ರೈನ್ ಬಂತು. ಟ್ರೈನ್ ಹೇಳ್ಕೊಳ್ಳೋ ಥರ ಏನು ಅಷ್ಟೊಂದು ಕ್ಲೀನ್ ಏನು ಇರಲಿಲ್ಲ, ಆ್ಯಾವ್ರೇಜ್ ಅಷ್ಟೇ. ನಾವು ಮನೆಯಿಂದ ನಾನು, ನನ್ನ ಮಗಳು 3 ಜನ ಬಂದ್ವಿ. ಮತ್ತು ಅಲ್ಲಿ ಮೆಜೆಸ್ಟಿಕ್ಕಿಂದ ನಮ್ಮ ವೈಫ್ ಅವರ ಅಕ್ಕ ಮತ್ತು ಅಣ್ಣ ಫ್ಯಾಮಿಲಿ, ಅಂದರೆ ಟೋಟಲ್ 12 ಜನ ಬಂದರು. ಅಂದರೆ ನೈಟ್ ಡಿನ್ನರ್ಗೋಸ್ಕರ ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಐಟಮ್ಸ್ ಮಾಡ್ಕೊಂಬಂದಿರಿ. ನಾವು ಮನೆಯಿಂದ ಒಂದು 32 ಚಪಾತಿ ಮಾಡ್ಕೊಂಡಿದ್ವಿ. ಮತ್ತು ನನ್ನ ವೈಫ್ ಅವರ ಅಕ್ಕ ಬಂದ್ಬಿಟ್ಟು ಪನ್ನೀರ್ ಮಸಾಲ ಮತ್ತು ಟೊಮೊಟೊ ಚಟ್ನಿ ಮಾಡ್ಕೊಂಬಂದಿದ್ರು. ಮತ್ತು ವೈಫ್ ಅವರ ಅಣ್ಣ ಮನೆಯಿಂದ ವೆಜ್ ಬಿರಿಯಾನಿ ಮಾಡ್ಕೊಂಬಂದಿದ್ರು. ಎಲ್ಲ ಊಟ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದನ್ನೆಲ್ಲ ಶೇರ್ ಮಾಡ್ಕೊಂಡು ಎಲ್ಲ ಊಟ ನಾವು ಖಾಲಿ ಮಾಡಿದ್ವಿ. ಈ ಥರ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಜರ್ನಿ ಮಾಡಿಕೊಂಡು ಈ ಥರ ಊಟ ಮಾಡೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ತುಂಬ ಖುಷಿ ಕೊಡುತ್ತೆ. ಹಾಗೆ ಊಟ ಮಾತಾಡ್ತಾ ಟೈಮು 11 ಗಂಟೆ ಆಗಿಬಿಡ್ತು. ಸೊ ಇವಾಗ ಮಲ್ಗೋ ಟೈಮು. ನೋಡಿ, ನನ್ನ ಮಗಳು ನನ್ನ ವೈಫು ಮಲ್ಗೋಕ್ಕೆ ರೆಡಿ ಇದ್ದಾರೆ. ಸೊ ಇವಾಗ ಮಲ್ಕೊತೀವಿ. ಬೆಳಗ್ಗೆ ತಿರುಪತಿ ರೈಲ್ವೆ ಸ್ಟೇಷನ್ ಸಿಗ್ತೀವಿ. ಗುಡ್ ನೈಟ್. ನೋಡಿ, ಇದು ತಿರುಪತಿ ರೈಲ್ವೆ ಸ್ಟೇಷನ್ನು. ಬೆಳಗ್ಗೆ ಬಂದಾಗ ನಾವು 4 ಗಂಟೆ ಆಗಿತ್ತು, 4ರಿಂದ 4:15 ಅನಿಸುತ್ತೆ. ಅಂದರೆ ಜನ ತುಂಬ ಕ್ರೌಡೆಡ್ ಇದ್ದರು. ನಾವು ಹೋಗಿತ್ತು ವೀಕ್ ಡೇಸಲ್ಲೇ. ನಮ್ಮ ದರ್ಶನ ಇದು ಬಂದ್ಬಿಟ್ಟು 5ನೇ ತಾರೀಕು ಫ್ರೈಡೇ. ನಮ್ಮದು ಈವ್ನಿಂಗ್ ದರ್ಶನ ಇದ್ದಿತ್ತು. ಆದರೂ ಕೂಡ ತುಂಬ ವೀಕ್ ಡೇಸ್ ಆದ್ರೂ ತುಂಬ ರಶ್ ಇತ್ತು. ಅದು ತುಂಬ ಕ್ರೌಡೆಡ್ ಇದೆ. ಇದು ವಿಷ್ಣು ನಿವಾಸ ಅಂತ. ಇದು ತಿರುಪತಿಯಲ್ಲಿ. ಇಲ್ಲಿ ರೂಮ್ಸ್ ಕೂಡ ಇರುತ್ತೆ ಮತ್ತು ಹಾಲಲ್ಲೇ ಎಲ್ಲ ರೆಸ್ಟ್ ಮಾಡ್ಕೊತಾರೆ. ನಾವಿಲ್ಲಿ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸೀದಾ ಬೆಟ್ಟಕ್ಕೆ ಅಂದರೆ ತಿರುಮಲಾಗೆ ಹೊರಟ್ವಿ. ನಾವು ಅಲ್ಲಿ ಒಂದು TTನ ಬಾಡಿಗೆಗೆ ತೊಗೊಂಡ್ರಿ. ಒಬ್ಬರಿಗೆ 90 ರೂಪಾಯಿ ಥರ ತೊಗೊಂಡ್ರು. ನಾವು ಒಂದು 12 ಜನ ಅಂದರೆ 1200 ರೂಪಾಯಿ ಮಾತಾಡಿ ನಾವು ಅಂದರೆ ಬಾಡಿಗೆಗೆ ಗಾಡಿ ತೊಗೊಂಡು ಮೇಲೆ ಹೊರಟ್ವಿ. ಇದು ಬಂದ್ಬಿಟ್ಟು ಚೆಕ್ಕಿಂಗ್ ಪಾಯಿಂಟು. ಇದು ತಿರುಪತಿ ಅಂದರೆ ತಿರುಮಲ ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಚೆಕ್ ಪಾಯಿಂಟ್ ಇರುತ್ತೆ. ಅಲ್ಲಿ ತುಂಬ ಅಂದರೆ ರೂಲ್ಸ್ ಫಾಲೋ ಮಾಡಬೇಕು, ತುಂಬ ಸ್ಟ್ರಿಕ್ಟ್ ಇರುತ್ತೆ. ಸೊ ಅಲ್ಲಿ ಎಲ್ಲರೂ ಇಳಿಬೇಕು. ಇಳಿದ್ಬಿಟ್ಟು ಎಲ್ಲರದ್ದು ಬ್ಯಾಗೇಜ್ನ ಚೆಕ್ ಮಾಡ್ತಾರೆ. ಆ ಬ್ಯಾಗ್ನ ಎಲ್ಲನೂ ನಾವು ಸ್ಕ್ಯಾನ್ ಮಾಡಿಕೊಂಡು ಮತ್ತು ನಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ಚೆಕ್ಕಿಂಗ್ ಆದಮೇಲೆ ನಾವು ಮತ್ತೆ
ಬೆಟ್ಟದ ಕಡೆ ಹೊರಟ್ವಿ. ಅಂದರೆ ಇಲ್ಲಿಂದ ತಿರುಪತಿಯಿಂದ ಮೇಲೆ ತಿರುಮಲ ಹೋಗೋದು ಜರ್ನಿ ಇದೆಯಲ್ಲ, ಒಂದು 40 ಮಿನಿಟ್ಸ್ ಆಗುತ್ತೆ. 30 to 40 ಮಿನಿಟ್ಸು. ತುಂಬ ಚೆನ್ನಾಗಿರುತ್ತೆ. ವ್ಯೂ ಪಾಯಿಂಟು ಮತ್ತು ನಿಮಗೆ ನೇಚರು ತುಂಬ ಚೆನ್ನಾಗಿರುತ್ತೆ. ರೋಡ್ಸ್ ಚೆನ್ನಾಗಿದೆ. ಅಂದರೆ ಅದೊಂಥರ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿರುತ್ತೆ. ನಾವು ಹೋದಾಗ ತುಂಬ ವೆದರ್ ಚೆನ್ನಾಗಿತ್ತು, ಮಳೆ ಬರೋ ಥರ ಇತ್ತು. ಇವೆಲ್ಲ ನೋಡ್ರೇನೆ ಅನ್ಸುತ್ತೆ ಏನೋ ಒಂಥರ ಅದ್ಭುತ ಥರ ಅನ್ಸುತ್ತೆ. ಸುತ್ತ ಬೆಟ್ಟ, ಅದ್ರ ಮೇಲೆ ಒಂದು ಊರು ಅಂದರೆ ಸುಮ್ಮನೆ ಇಲ್ಲ. ಹಾಗೆ ನಾವು TTಯಲ್ಲಿ ಜರ್ನಿ ಮಾಡ್ತಾ ಹೋಗ್ತೀವಿ. ನೋಡ್ಕೊಂಡು ನೀವು ಸೈಡಲ್ಲಿ ವ್ಯೂಸ್ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಗ್ರೀನರಿ ಇದೆ, ರೋಡ್ಸ್ ಚೆನ್ನಾಗಿದೆ. ಅದೇ ಒಂಥರ ನೇಚರ್ ಅನ್ನೋದೇ ಒಂಥರ ಅದ್ಭುತ. ಏನಂದರೆ ತಿರುಪತಿಗೆ ಹೋಗೋಕ್ಕೆ ಮುಂಚೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಫಸ್ಟು ದರ್ಶನ ಟಿಕೆಟ್ ಬುಕ್ ಮಾಡಬೇಕು. ಇದನ್ನು ನಿಮಗೆ TTD ಅಂತ ಒಂದು ಆ್ಯಪ್ ಇದೆ, ಅದ್ರ ಮೂಲಕ ನೀವು ಅದನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಮೊಬೈಲ್ ನಂಬರ್ ಹಾಕಿ OTP ಇಂದ ಲಾಗಿನ್ ಮಾಡ್ಕೊಬೇಕು. ಅದ್ರ ಮೂಲಕ ನೀವು ಯಾವಾಗ ಹೋಗ್ತೀರಾ 2 months 3 months ಬಿಫೋರು ನೀವು ಅದು ಸ್ಲಾಟ್ ಕೊಡ್ತಾರೆ. ಆವಾಗ ನೀವು ಆ ಟೈಮ್ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ಟೈಮಲ್ಲಿ ನೀವು ಬುಕ್ ಮಾಡ್ಕೊಬೇಕು. ಒಂದು ಆ್ಯಪಲ್ಲಿ 3 ಇಂದ 4 ಜನ ಬುಕ್ ಮಾಡ್ಕೊಬೋದು. ನೋಡಿ, ಮೇಲೆ ಬಂದ್ಬಿಟ್ಟು ನಾವು ತಿರುಮಲದಲ್ಲಿ ಬಂದು ರೀಚ್ ಆದ್ವಿ. ಏನಂದರೆ ಸ್ವಲ್ಪ ರೂಲ್ಸ್ ಅಂದರೆ ನಿಮಗೆ ಒಂಥರ ಕಷ್ಟ ಅನಿಸುತ್ತೆ. ಅಂದರೆ ಇಬ್ಬರು ಹೋದರೆ ಪ್ಯಾಕೇಜಲ್ಲಿ ಹೋಗ್ಬೋದು. ಈ ಥರ ಫ್ಯಾಮಿಲಿ, ಮಕ್ಕಳು, ವಯಸ್ಸಾಗಿರೋರು ಬಂದರೆ ಸ್ವಲ್ಪ ತುಂಬ ಕಷ್ಟ ಅನಿಸುತ್ತೆ. ಯಾಕಂದರೆ ಅವಾಗೆ ನಡೆಯೋಕ್ಕಾಗೋದಿಲ್ಲ. ರೂಮ್ಸ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾಗತ್ತೆ, ಸ್ವಲ್ಪ ಕ್ಯೂವಲ್ಲಿ ನಿಂತ್ಕೊಬೇಕಾಗತ್ತೆ. ಸೊ ಆದಷ್ಟು ಒಬ್ಬರು ಇಬ್ಬರು ಅಂದರೆ ನನ್ನ ಇದು ಅನುಭವ ಪ್ರಕಾರ ನೀವು ಪ್ಯಾಕೇಜಲ್ಲಿ ಹೋಗೋದು ಬೆಸ್ಟು. ಇಲ್ಲಾಂದರೆ ನಿಮ್ಮದು ಓನ್ ವೆಹಿಕಲ್ ಇದ್ದರೆ ಅದ್ರಲ್ಲಿ ಹೋದರೆ ಇನ್ನೂ ತುಂಬ ಒಳ್ಳೆಯದು. ಹಾಗೆ ಇಳಿದುಬಿಟ್ಟು ಒಂದು ವ್ಯೂ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಒಂದು ಕಾಫಿ ತಗೊಂಡ್ರಿ. ಕಾಫಿ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ಇದು ಬಂದ್ಬಿಟ್ಟು ಅಕಾಮಿಡೇಷನ್ಗೋಸ್ಕರ ನಾವು ಆನ್ಲೈನ್ ಬುಕ್ ಮಾಡಿರ್ತೀರ. ಇಲ್ಲಿ ಬಂದು ಒಂದು ಕ್ಯೂವಲ್ಲಿ ನಿಂತ್ಕೊಬೇಕು. ಅಲ್ಲಿ ನಮಗೆ ಒಂದು ಸ್ಕ್ಯಾನರ್ ಇಟ್ಟಿರ್ತಾರೆ. ನಮ್ಮ ಹತ್ರ ಟಿಕೆಟ್ ಇರೋಲ್ಲ. ಅಲ್ಲಿ ನಾವು ಬಾರ್-ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಒಂದು 15 ಮಿನಿಟ್ಸ್ ಒಳಗಡೆ ಮೆಸೇಜ್ ಬರುತ್ತೆ. ನಿಮಗೆ ಯಾವ ರೂಮ್ಸ್ ನಿಮಗೆ ಅಲಾಟ್ ಮಾಡಿದ್ದೀರ ಅಂತ ನಿಮ್ಗೊಂದು ಮೆಸೇಜ್ ಬರುತ್ತೆ. ಅದ್ರ ಮೂಲಕ ನೀವು ಆ ರೂಮ್ಗೆ ಹೋಗಿ ನೀವು ತೋರಿಸಿದ್ರೆ ಅಲ್ಲಿ ನಿಮಗೆ ಚೆಕ್ ಇನ್ ಮಾಡ್ಕೊತಾರೆ. ನಾವು ಮಾಡಿರೋಂಥ ರೂಮ್ಸ್ ಬಂದ್ಬಿಟ್ಟು 1000 ರೂಪೀಸು. ಇದು ತುಂಬ ಚೆನ್ನಾಗಿತ್ತು ರೂಮು. ಒಂದು 6 ಜನದಿಂದ 7 ಜನ ಇರ್ಬೋದು. ತುಂಬ ದೊಡ್ಡದಾಗಿದೆ. TV ಒಂದಿಲ್ಲ ಅಷ್ಟೇ. ನೋಡಿ, ಇದೊಂದು ಕಪಲ್ಸ್ ವಾಶ್ರೂಮ್ ಥರ ಇದೆ. ನಾವಿದ್ದಿದ್ದು ಬಿಲ್ಡಿಂಗ್ ಬಂದ್ಬಿಟ್ಟು ಬಿಲ್ಡಿಂಗ್ ವ್ಯೂ ಇದು. ನಾವಿದ್ದಿದ್ದು 5ನೇ ಫ್ಲೋರಲ್ಲಿ. ಇದು ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಚೆಕ್-ಇನ್ ಮತ್ತು ನೆಕ್ಸ್ಟ್ ಡೇ 6 ಗಂಟೆಗೆ ಚೆಕ್ಔಟು. ನೋಡಿ, ದರ್ಶನಕ್ಕೆ ರೆಡಿ ಆಗ್ತಾ ಇದ್ದೀವಿ. ನನ್ನ ವೈಫು ಬಂದ್ಬಿಟ್ಟು ಬ್ಲೌಸ್ ಡಿಸೈನ್ ಇದು ನೋಡಿ. ಈ ಸೀರೆ ಇದೆಯಲ್ಲ, ನಾವು ಒಂದು 2 ವರ್ಷದಿಂದ ನಾವು ಲಕ್ಷ್ಮಿಗೆ ಅಂತ ತೊಗೊಂಡಿದ್ದ ಸೀರೆ. ತುಂಬ ಚೆನ್ನಾಗಿತ್ತು. ಇದನ್ನು ಫಸ್ಟ್ ಟೈಮ್ ಅವರು ಉಡ್ತಾ ಇದ್ದಾರೆ. ಹಾಗೆ ಒಂದು ಫೋಟೋಶೂಟ್ ನಡೀತು. ಆರೆಂಜ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದರ್ಶನಕ್ಕೆ ಸೀರೆನೇ ಹಾಕೊಂಡು ಹೋಗ್ಬೇಕು. ನಾವು ಪಂಚೆ ಮತ್ತು ಶರ್ಟ್ ಹಾಕೊಂಡು ಹೋಗ್ಬೇಕು. ಇವರು ನಮ್ಮ ವೈಫ್ ಅವರ ಅಣ್ಣ, ದೊಡ್ಡಣ್ಣ ಮತ್ತು ಅವರ ಅತ್ತಿಗೆ. ಇವರು ಬಂದ್ಬಿಟ್ಟು ಅವ್ರ ದೊಡ್ಡಣ್ಣ ಮಗಳು. ಎಲ್ಲ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ವಿ. ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನೋಡಿ, ಇದು ನಮ್ಮ ವೈಫ್ ಅವರ ಅಪ್ಪ ಅಮ್ಮ, ಹೆಂಗ್ ಕಪಲ್ಸ್. ಮುಂದೆ ಹೋಗ್ತಾ ಇರೋರು ನಮ್ಮ ವೈಫ್ ಅವರ ಭಾವ ಅವರ ತಾಯಿ. ನೋಡಿ, ನನ್ನ ಮಗಳು
ನನ್ನ ಮಗಳೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದು ಫೋಟೋ ಶೂಟ್ ಮಾಡು ವಿಡಿಯೋ ಮಾಡು ಅಂತ ಎಲ್ಲ ಆಟ ಆಡ್ತಾಯಿದ್ರು. ಇವೆಲ್ಲ ನಾವು ದರ್ಶನಕ್ಕೆ ಹೊಡ್ತಾ ಇದ್ದೀವಿ. ನಮಗೆ ದರ್ಶನ ಸಿಕ್ಕಿರೋ ಸ್ಲಾಟ್ ಬಂದ್ಬಿಟ್ಟು 5:30 ಸ್ಲಾಟ್ಗೆ. ಸೊ ಅದಕ್ಕೆ ನಾವೇನಂದರೆ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಅಂದರೆ ಬ್ರೇಕ್ಫಾಸ್ಟ್ ಅಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಏನಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ಅಂದರೆ ಅನ್ನದಾನ ನಡೆಯುತ್ತೆ. ಅಲ್ಲಿ ನಾವು 10:30ಗೆ ಸ್ಟಾರ್ಟ್ ಆಗುತ್ತೆ ಮತ್ತು ರಾತ್ರಿ 10 ಗಂಟೆವರೆಗೂ ನಿಮಗೆ ಅನ್ನದಾನ ಇರುತ್ತೆ. ಅಲ್ಲಿ ನಾವೇನು ಮಾಡಿದ್ರೆ ಡೈರೆಕ್ಟಾಗಿ ಅನ್ನದಾನ ನಡೀತಾ ಇತ್ತು. ನೋಡಿ, ಇದು ನಾವು ಇದ್ದಿದ್ದಂಥ ರೂಮು, ನಂದಕಂ ರೆಸ್ಟ್ ಹೌಸ್ ಅಂತ. ಯಾವಾಗಲೂ ಅಲ್ಲಿ ಅನ್ನದಾನ ಇದು ಅಂದ್ಬಿಟ್ಟು ಅನ್ನದಾನ ನಡೆಯುವಂಥ ಜಾಗ ಇದು. ಇಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ, ತುಂಬ ದೊಡ್ಡದಾಗಿದೆ. ಒಂದು ಸಲ ನಮ್ಮ ಪ್ರಕಾರ ಒಂದು 5,000 ಜನಕ್ಕೆ ಬಡಿಸೋಂಥ ಕೆಪಾಸಿಟಿ ಇರೋಂಥ ಈ ದೊಡ್ಡ ಹಾಲು ತುಂಬ ಚೆನ್ನಾಗಿತ್ತು. ನೋಡಿ, ಇದೊಂಥರ ಪೇಂಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ತಿರುಮಲನ ಒಂದು ಪೇಂಟಿಂಗ್ ರೂಪದಲ್ಲಿ ತೋರಿಸಿದ್ದಾರೆ. ಹೇಗೆ ತಿರುಮಲ ಬೆಟ್ಟ ಇದೆ ಅಂತ ಆ ಥರ ತೋರಿಸಿದ್ದಾರೆ. ಏನಂದರೆ ಆನ್ಲೈನ್ ನಾನು ಹೇಳ್ದಂಗೆ TTT ಆ್ಯಪಲ್ಲಿ ಬುಕ್ ಮಾಡ್ಕೊಬೇಕು ನೀವು. ಅವರೇ ನಿಮಗೆ ಒಂದು ಮೆಸೇಜ್ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ ಯಾವಾಗ ಸ್ಲಾಟ್ ಓಪನ್ ಆಗುತ್ತೆ ಅಂತ. ಆ ಟೈಮಲ್ಲಿ ನೀವು ಯಾರು ಹೋಗ್ತೀರಾ ಅವ್ರದ್ದು ಆಧಾರ್ ಕಾರ್ಡು ರೆಡಿ ಇಟ್ಕೊಬೇಕು. ನಿಮಗೆ 3ರಿಂದ 4 ನಿಮಿಷ ವೇಟಿಂಗ್ ಟೈಮ್ ಕೊಡ್ತಾರೆ. ನೋಡಿ, ಇದು ಹಾಲು, ತುಂಬ ದೊಡ್ಡ ಹಾಲು. ಅದು ಹೇಳ್ದಂಗೆ 5,000 ಮೇಲೆ ಕುತ್ಕೊಬೋದು ಅನಿಸುತ್ತೆ ಒಂದು ಟೈಮ್ ಊಟಕ್ಕೆ, ಆ ಥರ ಇದೆ. ತುಂಬ ನೀಟಾಗಿದೆ. ಬಡಿಸೋ ಪ್ರೊಸೀಜರ್ ತುಂಬ ಚೆನ್ನಾಗಿದೆ. ಬಾಳೆ ಎಲೆ ಊಟ ಕೊಡ್ತಾರೆ, ಒಂದು ಪಾಯಸ ಇರುತ್ತೆ, ಒಂದು ಚಟ್ನಿ ಇರುತ್ತೆ, ಒಂದು ಪಲ್ಯ ಇರುತ್ತೆ, ಮತ್ತು ಅನ್ನ ಸಾಂಬಾರು, ರಸಮ್ಮು ಮತ್ತು ಮಜ್ಜಿಗೆ, ಇಷ್ಟು ಐಟಮ್ ಇರುತ್ತೆ. ಒಂದು ರಿಕ್ವೆಸ್ಟ್ ಅಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಊಟ ಮಾತ್ರ ವೇಸ್ಟ್ ಮಾಡಬೇಡಿ. ಇವರೆಲ್ಲ ನಮ್ಮ ವೈಫ್ ಅವರ ಫ್ಯಾಮಿಲಿ. ನೋಡಿ, ಇದು ಕಲ್ಯಾಣಿ. ಮೊದಲು ಇಲ್ಲಿ ಸ್ನಾನ ಬಿಡಕ್ಕೆ ಬಿಡ್ತಾಯಿದ್ರು. ಕೊರೋನಾ ಟೈಮಿಂದ ಇಲ್ಲಿ ಸ್ನಾನ ಮಾಡಕ್ಕೆ ಬಿಡೋದಿಲ್ಲ. ಒಂದು ಬ್ಯಾರಿಕೇಡ್ ಥರ ಹಾಕಿದ್ದಾರೆ. ಅಷ್ಟಲ್ಲೇ ನಾವೇನಾದ್ರು ಬೇಕಾದ್ರೆ ಸ್ನಾನ ಮಾಡ್ಬೋದು. ಅಂದರೆ ಸೋಪ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಹಾಗೆ ಅಂದರೆ ನಾವು ಕೈಕಾಲು ಮುಖ ತೊಳ್ಕೊಂಡು ಬಂದು ಆ ನೀರಲ್ಲಿ ಸ್ವಲ್ಪ ಅಂದರೆ ಕೈಕಾಲು, ಅದು ಕಲ್ಯಾಣಿ ಪವಿತ್ರವಾದ ಜಲ ಅಂದ್ಬಿಟ್ಟು ನಾವೇನು ಮಾಡಿರಿ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಒಂದು ದೇವ್ರದ್ದು ಮೆರವಣಿಗೆ ನಡೀತಾ ಇತ್ತು. ಆನೆ ತುಂಬ ಚೆನ್ನಾಗಿತ್ತು. ಮತ್ತು ವೆಂಕಟೇಶ್ವರನ ಮೆರವಣಿಗೆ ನಡೀತಾ ಇತ್ತು. ದಿನ ಈ ಥರ ಒಂದು ಮೆರವಣಿಗೆ ನಡೀತಾ ಇರುತ್ತೆ. ನಮ್ಮದು ಟೈಮ್ ಚೆನ್ನಾಗಿತ್ತು. ನಮಗೆ ಅದೇ ನನ್ನ ಅದೃಷ್ಟ ಇತ್ತು ನಾವು ನೋಡಬೇಕು ಅಂತ. ಸೊ ಅದೇ ಟೈಮ್ಗೆ ನಾವು ಹೋಗಿದ್ದ ಟೈಮ್ ಕರೆಕ್ಟಾಗಿತ್ತು. ಅದೇ ಟೈಮ್ಗೆ ದೇವ್ರ ಮೆರವಣಿಗೆ ಬರ್ತಾಯಿತ್ತು. ಅದೇ ಹೇಳ್ದಂಗೆ ಟಿಕೆಟ್ ಬುಕ್ ಮಾಡಬೇಕು ಅಂದರೆ ನಿಮಗೆ ಒಂದು ಸ್ಲಾಟ್ ಅವರೇ ನಿಮಗೆ ಹೇಳ್ತಾರೆ. ಆ ಟೈಮಲ್ಲಿ ನೀವು ಬುಕ್ ಅಂದರೆ 10 ಗಂಟೆ ಮಾರ್ನಿಂಗೇನೋ ಬಿಡ್ತಾರೆ. ಆವಾಗ ನೀವು ಯಾರು ಹೋಗ್ತೀರಾ ಅವ್ರದ್ದು ಆಧಾರ್ ಕಾರ್ಡೆಲ್ಲ ಇಟ್ಕೊಂಡು ರೆಡಿ ಇರಬೇಕು. ಬುಕ್ಕಿಂಗ್ ಮಾಡೋಕ್ಕೆ ನಿಮ್ಗೆ 4 ನಿಮಿಷ ಟೈಮ್ ಕೊಡ್ತಾರೆ. ಆ ಟೈಮಲ್ಲೇ ನೀವು ಸ್ಲಾಟ್ ಯಾವ ಟೈಮಿಂಗ್ಸ್ ಬೇಕು ನಿಮಗೆ ಸ್ಲಾಟ್ನ ಬುಕ್ ಮಾಡ್ಕೊಬೋದು. 300 ರೂಪಾಯಿ ಟಿಕೆಟು. ಮತ್ತು ಸೇಮ್ ಅದೇ ಆ್ಯಪಲ್ಲಿ ನಿಮಗೆ ಅಕಾಮಡೇಷನು ಸಿಗುತ್ತೆ. 100 ರೂಪಾಯಿ ರೂಮ್ಸ್ ಇದೆ, 500 ರೂಮ್ಸು, ಅಂದರೆ 1000 ರೂಪೀಸ್ ರೂಮು ಎಲ್ಲ ಕೂಡ ಇರುತ್ತೆ. ಅಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಇದು ಮೇನ್ ಏನಂದರೆ ಫಸ್ಟು ನಿಮ್ಮದು ದರ್ಶನ ಟಿಕೆಟ್ ಬುಕ್ ಮಾಡ್ಕೊಬೇಕು. ಏನು ನಿಮ್ಗೆ ದರ್ಶನ ಟಿಕೆಟ್ ಸಿಕ್ಕಿ ಯಾವಾಗ ನಿಮ್ಗೆ ದರ್ಶನ ಅಂತ ಗೊತ್ತಾಗುತ್ತೆ ಅದ್ರ ಮೇಲೆ ನೀವು ಟ್ರೈನ್ನ ಬುಕ್ ಮಾಡ್ಕೊಬೇಕು. ಟ್ರೈನ್ ಬುಕ್ ಮಾಡ್ಬೋದು. ಇಲ್ಲಾಂದರೆ ಪ್ರೈವೇಟ್ ಬಸ್ಸಸ್ ಇದೆ, ಗೌರ್ಮೆಂಟ್ ಬಸ್ಸಸ್ ಇದೆ. ಸೊ ಅದ್ರ ಮೂಲಕ ಕೂಡ ಹೋಗ್ಬೋದು. ನಮಗೆ ನೆಕ್ಸ್ಟ್ 5ನೇ ತಾರೀಕು ಸಂಜೆ ನಮಗೆ ಬುಕ್ಕಿಂಗ್ ಅಂದರೆ ದರ್ಶನ ನಮಗೆ ಟೈಮಿಂಗ್ಸ್ ಕೊಟ್ಟಿದ್ರು. ಸೊ ನಮಗೆ ತುಂಬ ಟೈಮ್ ಇತ್ತು. ನಾವು 4ನೇ ತಾರೀಕು ಸಂಜೆ 8 ಗಂಟೆಗೆ ಹೇಳ್ದಂಗೆ ಟ್ರೈನ್ ಹೊರಟಿ ಬೆಳಗ್ಗೆ 4 ಗಂಟೆಯಿಂದ ನಮಗೆ ಸಂಜೆವರೆಗೂ ತುಂಬ ಟೈಮ್ ಬೀತು. ಸೊ ಆ ಟೈಮಲ್ಲಿ ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇದು ನೀವು ಅಂದರೆ ನಿಮ್ಮ ಟೈಮ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾವಾಗ ಹೋಗ್ಬೇಕು, ಯಾವಾಗ ದರ್ಶನ ಬೇಕು.
ಸೊ ಅದ್ರ ಮೂಲಕ ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ದರ್ಶನದ ಟಿಕೆಟು ಆಗಲಿ, ಟ್ರೈನ್ ಟಿಕೆಟು, ರೂಮ್ಸ್ ಟಿಕೆಟು ಇವೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಬೇಕು. ಅಲ್ಲೆಲ್ಲ ಊಟ ಮಾಡಿಕೊಂಡು ಅಲ್ಲೇ ಒಂದು ಪಕ್ಕದಲ್ಲಿ ವರಹಸ್ವಾಮಿ ಅಂತ ಇದೆ, ಅಲ್ಲಿ ಫೋಟೋ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಫಸ್ಟು ಅಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳಿ. ವರಹಸ್ವಾಮಿ ಅಂದರೆ ಶ್ರೀನಿವಾಸನಿಗೆ ಅಂದರೆ ಇರೋಕ್ಕೆ ಜಾಗ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದು ಅವ್ರದ್ದೇ, ವಿಷ್ಣುವಿನ ಅದು ಇನ್ನೊಂದು ಅವತಾರ. ಸೊ ಫಸ್ಟು ವರಹಸ್ವಾಮಿನ ದರ್ಶನ ಮಾಡಿಕೊಂಡು ನೆಕ್ಸ್ಟು ನೀವು ತಿರುಪತಿ ಅಂದರೆ ತಿರುಮಲ ವೆಂಕಟೇಶ್ವರನ ದರ್ಶನ ಮಾಡಿ. ಬಂದಾಗ ಆಲ್ಮೋಸ್ಟು 6 ಗಂಟೆ 7 ಗಂಟೆ ಆಗಿಬಿಟ್ಟಿತ್ತು. ಇನ್ನೊಂದು ಏನಂದರೆ ಒಳಗಡೆ ನಿಮಗೆ ದರ್ಶನ ಮಾಡೋದಕ್ಕೆ ಅಂದರೆ ದರ್ಶನ ಅಂದರೆ ವೀಡಿಯೋ ಮಾಡೋದಕ್ಕೆ ನಿಮಗೆ ಮೊಬೈಲ್ ಅಲೋ ಇಲ್ಲ. ಸೊ ಕ್ಯೂವಲ್ಲಿ ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ. ದರ್ಶನ ಮುಗಿಸ್ಕೊಂಡು ಬಂದರೆ ನಿಮಗೆ 4 ರಿಂದ 5 ಅವರ್ ದರ್ಶನ ಅಂದರೆ ದರ್ಶನ ಆಗೋಕ್ಕೆ ತುಂಬ ಟೈಮ್ ತೊಗೊಂತು. ತುಂಬ ರಶ್ ಇದ್ರೋದ್ರಿಂದ ನಾವು 6 ಗಂಟೆಗೆ ಕ್ಯೂವಲ್ಲಿ ನಿಂತ್ಕೊಂಡಿತ್ತು. ಬಂದಾಗ 10:15 ಆಗಿತ್ತು. ಮಳೆ ಕೂಡ ಬರ್ತಾಯಿತ್ತು. ದರ್ಶನ ಮಾಡಿಕೊಂಡು ಹಾಗೆ ಬಂದ್ವಿ. ಇದು ಬಂದ್ಬಿಟ್ಟು ಲಡ್ಡು ಕೌಂಟ್ರು ಕೂಡ ತುಂಬ ರಶ್ ಇತ್ತು. 300 ರೂಪಾಯಿಗೆ ಒಂದು ಲಡ್ಡು ಕೊಡ್ತಾಯಿದ್ದಾರೆ. ನಿಮ್ಗೇನಾದರೂ ಎಕ್ಸ್ಟ್ರಾ ಲಡ್ಡು ಬೇಕು ಅಂದರೆ 50 ರೂಪಾಯಿಗೆ ಒಂದು ಲಡ್ಡು ಕೊಡ್ತಾರೆ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಡೇ 1 ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋ ನಿಮಗೆ ಮುಂದಿನ ದಿನಗಳು ಬರುತ್ತೆ, ಅಂದರೆ ಡೇ 2. ಅದನ್ನು ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.